ಯೆರೂಸಲೇಮಿನ ವಿರುದ್ಧ ತೀರ್ಪು. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 7ನೇ ವಚನ. ಮೊದಲನೆಯ ದೇವದೂತನು ತುತ್ತೂರಿಯನ್ನುದಿದಾಗ ರಕ್ತದಲ್ಲಿ ಕಲಸಿದ ಆನೆಕಲ್ಲಿನ ಮಳೆಯೂ ಬೆಂಕಿಯೂ ಭೂಮಿಗೆ ಸುರಿಸಲ್ಪಟ್ಟವು. ಭೂಮಿಯೊಳಗೆ 1/3 ಸುಟ್ಟುಹೋಯಿತು. ಮರಗಳೊಳಗೆ 1/3 ಸುಟ್ಟುಹೋಯಿತು. ಹಸುರು ಹುಲ್ಲೆಲ್ಲ ಸುಟ್ಟುಹೋಯಿತು ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯದಲ್ಲಿ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿರುವ 1/3 ಅನ್ನುವುದು ಸತ್ಯವೇದದಲ್ಲಿ ಧರ್ಮಭ್ರಷ್ಟತೆಯನ್ನು, ದೇವರಿಗೆ ವಿರುದ್ಧವಾದ ಶತ್ರುವನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವುದಾದರೆ, ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭೂಮಿಗೆ ಎಳೆದು ಹಾಕಲಾಯಿತು ಎಂಬುದಾಗಿ ಸೈತಾನ ಮತ್ತು ಆತನ ಸಂಗಡ ಬಿದ್ದು ಹೋದ ದೂತರ ಬಗ್ಗೆ ತಿಳಿಸುವಂಥದ್ದಾಗಿದೆ. ಹಾಗೆಯೇ ಎಜೆಕೇಲನ ಪ್ರವಾದನೆ ಗ್ರಂಥದಲ್ಲಿ ಯೆರೂಸಲೇಮಿನ ವಿರುದ್ಧವಾಗಿ ಬರುವ ಕತ್ತಿಯ ಬಗ್ಗೆ ಮುನ್ಸೂಚನೆಯಾಗಿ ತಿಳಿಸಲ್ಪಟ್ಟಿರುವ ಹಾಗೆ ಎಜೆಕೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಮುತ್ತಿಗೆಯ ದಿನಗಳು ತೀರಿದ ಕೂಡಲೇ ಕೂದಲಿನ ಒಂದು ಭಾಗವನ್ನು ಪಟ್ಟಣದ ಮಧ್ಯದೊಳಗೆ ಬೆಂಕಿಯಲ್ಲಿ ಸುಡು, ಇನ್ನೊಂದು ಭಾಗವನ್ನು ತೆಗೆದುಕೊಂಡು ಪಟ್ಟಣದ ಸುತ್ತಲೂ ಖಡ್ಗದಿಂದ ಕಡಿ, ಮತ್ತೊಂದು ಭಾಗವನ್ನು ಗಾಳಿಗೆ ತೂರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಸತ್ಯವೇದದಲ್ಲಿ ಮರಗಳು ನಾಯಕರನ್ನ, ಹುಲ್ಲು ಜನರನ್ನ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿದೆ. ಆದುದರಿಂದ ದೇವರ ನ್ಯಾಯ ತೀರ್ಪು ಧರ್ಮಭ್ರಷ್ಟತೆಗೆ ನಡೆಸುವ ನಾಯಕರನ್ನು, ಅದನ್ನು ಹಿಂಬಾಲಿಸುವ ಜನರನ್ನು ಸೂಚಿಸುವಂಥದ್ದಾಗಿದ್ದು, ಇದು ಅಂದು ಯೂದ ನಾಯಕರು ತೆಗೆದುಕೊಂಡ ತೀರ್ಮಾನದ ಬಗ್ಗೆ ತಿಳಿಸುವಂಥದ್ದಾಗಿದೆ. ಹೀಗೆ ಯೆರೂಸಲೇಮಿನ ಮೇಲೆ ಬರುವ ತೀರ್ಪಿನ ಬಗ್ಗೆ ಸತ್ಯವೇದ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವಂಥದ್ದಾಗಿದೆ. ಆದುದರಿಂದ ವಾಸ್ತವವಾಗಿ ಆದಿಸಭೆಯ ಕಾಲದಲ್ಲಿ ದೇವಜನರಿಗೆ ಹಿಂಸೆ ರೋಮ್ ಸಾಮ್ರಾಜ್ಯದಿಂದ ಬರಲಿಲ್ಲ, ಆದರೆ ಹೃದಯದಲ್ಲಿ ಪರಿವರ್ತನೆ ಹೊಂದದ ಯೂದ ನಾಯಕರಿಂದ ಬಂತು. ಮಾತ್ರವಲ್ಲದೆ ಧರ್ಮಭ್ರಷ್ಟ ಯಹೂದಿ ನಾಯಕರ ಪ್ರಚೋದನೆಯಿಂದಲೇ ಕ್ರಿಸ್ತನನ್ನು ಸಹ ರೋಮನ್ ಗವರ್ನರ್ ಶಿಲುಬೆಗೇರಿಸಿದನು. ಆದರೆ ರೋಮನ್ ಗವರ್ನರ್ಗೆ ಯೇಸುವಿನ ಬಗ್ಗೆ ಯಾವುದೇ ರೀತಿಯ ದ್ವೇಷ ಇರಲಿಲ್ಲ. ಆದರೆ ಯೆರೂಸಲೇಮಿನ ನಾಶನದ ಬಗ್ಗೆ ಎಜೆಕೇಲನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿಯೂ ಯೇಸು ಸ್ವಾಮಿ ತಿಳಿಸಲ್ಪಟ್ಟ ಪ್ರವಾದನೆಯಲ್ಲಿ ನಾವು ನೋಡುವುದಾದರೆ, ದೇವರ ಒಳ್ಳೆತನ ಮತ್ತು ಆತನ ಕಾಳಜಿ ಎರಡನ್ನೂ ಸಹ ನಾವು ಗಮನಿಸುವವರಾಗಿದ್ದೇವೆ. ಯಾಕೆಂದರೆ ಕ್ರೈಸ್ತರು ಯೇಸು ಸ್ವಾಮಿ ನೀಡಿದ ಎಚ್ಚರಿಕೆಯನ್ನು ಗಮನಿಸಿದರು. ಆ ನಿಮಿತ್ತವಾಗಿ ಅವರು ಯೆರೂಸಲೇಮಿನ ಮೇಲೆ ಬರುವ ತೀರ್ಪಿನಿಂದ ತಪ್ಪಿಸಿಕೊಂಡರು. ಆದರೆ ನಂಬಿಕೆಯಿಲ್ಲದಂತಹ ಅನೇಕ ಜನರು ಆ ವಿಪತ್ತಿನಲ್ಲಿ ಸಿಕ್ಕಿ ಮರಣ ಹೊಂದಿದರು. ಆದ್ದರಿಂದಲೇ ವಿಮೋಚನಾ ಕಾಂಡ 34ನೇ ಅಧ್ಯಾಯ 7ನೇ ವಚನವನ್ನು ಓದುವುದಾದರೆ, ದೋಷ ಅಪರಾಧ ಪಾಪಗಳನ್ನು ಶ್ರಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಆತನಿಗೆ ಭಯಭಕ್ತಿ ಉಳ್ಳವರಾಗಿ, ಆತನು ತನ್ನ ಪ್ರೀತಿಯ ಜನರ ಪರವಾಗಿ ನ್ಯಾಯವನ್ನೇ ನಿರ್ವಹಿಸುವವನಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.